ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೀಗೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಗೌರಿ ಗಣೇಶ ಹಬ್ಬಕ್ಕಂತ ಎಲ್ಲರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಾದವ್ರಿಗೂ ಗೇಮ್ ಕಂಡಕ್ಟ್ ಮಾಡಿದರು. ಅದೇ ಒಂದು ಮಿನಿ ಬ್ಲಾಗ್ ಮಾಡಿದ್ದೀನಿ. ಇವಾಗ ಅಪ್ ಟು 6 ಇಯರ್ಸ್ ಅವರಿಗೆ ರನ್ನಿಂಗ್ ಇಟ್ಟಿದ್ದರು. ಇದರಲ್ಲಿ ನನ್ನ ಮಗ ಕೂಡ ಭಾಗವಹಿಸಿದ್ದ. ಸೊ ಅವನು ಕೂಡ ಸೆಕೆಂಡ್ ಪ್ರೈಸ್ ತಗೊಂಡ. ನೆಕ್ಸ್ಟ್ ಬಂದುಬಿಟ್ಟು ಇದು UKG LKG ಪ್ರಿ KG ಅವರಿಗೆ ರನ್ನಿಂಗ್ ಮಾಡಿಸಿದ್ರು. ಅದಾದಮೇಲೆ ಮತ್ತೆ ಚಿಕ್ಕ ಮಕ್ಕಳಿಗೆ ಬಕೆಟಿಂದ ಬಾಲ್ ಆಟ ಆಡಿಸಿದ್ದಾರೆ. ನೋಡ್ತಿದ್ದೀರಾ ಅಲ್ವಾ, ಪುಟ್ಟ ಮಕ್ಕಳು ಸ್ವಲ್ಪನೇ ದೂರ ಇಟ್ಟಿದ್ರು. ಬಾಲ್ನ ಬಕೆಟಲ್ಲಿ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಇನ್ನು ಚಿಕ್ಕ ಮಕ್ಕಳಲ್ವಾ. ಅದಾದಮೇಲೆ ಹೈಸ್ಕೂಲ್ ಹುಡುಗರಿಗೆ ಮ್ಯೂಸಿಕಲ್ ಚೇರ್ ಇಟ್ಟಿದ್ದರು. ಎಲ್ಲರೂ ತುಂಬ ಖುಷಿಯಾಗಿ ಹಾಗೆ ಎಂಜಾಯ್ ಮಾಡ್ತಾ ಆಟ ಆಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಎಲ್ಲ ಗೇಮ್ಸ್ ಕೂಡ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ವರ್ಷದಲ್ಲಿ ಒಂದು ಸತಿ ಆಡಿಸ್ತಾರೆ. ಎಲ್ಲರಿಗೂ ಕಂಪಲ್ಸರಿ ಗಣೇಶ ಚತುರ್ಥಿ ದಿನ ಆಡಿಸ್ತಾರೆ. ಮತ್ತು ನೋಡ್ತಿದ್ದೀರಾ ಅಲ್ವಾ, ಇಬ್ಬರೇ ಉಳಿದ್ರು. ಕೊನೆಯಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋಣ. ಸೊ ಫೈನಲಾಗಿ ಯಾರು ಗೆದ್ರು ಅನ್ನೋ ಅಷ್ಟರಲ್ಲಿ ಒಬ್ಬ ಹುಡುಗ ಗೆದ್ದ. ಸೊ ಇಲ್ಲಿಗೆ ಮ್ಯೂಸಿಕಲ್ ಚೇರ್ ಮುಗೀತು. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಏಜ್ ಅವರಿಗೆ ಅರೌಂಡ್ ಎಲ್ಲರಿಗೂ 25 to 35, 40ವರೆಗೂ ಒಂದು ರೌಂಡ್ ಮ್ಯೂಸಿಕಲ್ ಚೇರ್ ಆಡಿಸಿದ್ರು. ಇನ್ನೂ ತುಂಬ ಜನ ಇದ್ದರು. ಇದರಲ್ಲಿ ಒಂದು 20 ಜನ ಇದ್ದಾರೆ. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ರೌಂಡ್ ಆಡಿಸಿದ್ರು. ತುಂಬ ಜನ ಇದ್ದರು ಅಂತ 2 ರೌಂಡ್ ಮ್ಯೂಸಿಕಲ್ ಚೇರ್ ಆಟ ಆಡಿಸಿದ್ರು. 2 ರೌಂಡ್ ಮ್ಯೂಸಿಕಲ್ ಚೇರು 4 ಪ್ರೈಸ್ ಕೊಟ್ಟರು ಟೋಟಲ್ಲಾಗಿ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ. ಸುಮ್ಮನೆ ಎಲ್ಲರಿಗೂ ಖುಷಿ ಆಗಲಿ ಅಂತ 4 ಪ್ರೈಸಸ್ ಕೊಟ್ಟರು. ಸೊ ಟೋಟಲಿ 8 ಮೆಂಬರ್ಸಿಗೆ ಮ್ಯೂಸಿಕಲ್ ಚೇರಲ್ಲಿ ಪ್ರೈಸ್ ಬಂತು. ಮ್ಯೂಸಿಕಲ್ ಚೇರಲ್ಲಿ ಏನು ರೂಲ್ಸ್ ಇಟ್ಟಿದ್ರಪ್ಪ ಅಂದರೆ, ಮುಂದೆ ಹೋಗ್ತಾ ಹಿಂದೆ ಬಂದುಬಿಟ್ಟು ಕೂಡುವಂಗಿಲ್ಲ ಅಂತ ಅದೊಂದು ರೂಲ್ಸು. ಇವಾಗ ಮುಂದೆ ಹೋಗ್ತಿರ್ತೀವಲ್ವ, ಮತ್ತೆ ತಿರುಗಿ ಹಿಂದೆ ಬಂದು ಕೂಡೋಂಗಿಲ್ಲ ಸ್ಟಾಪ್ ಆದಾಗ ಅಂತ ಅದು ಒಂದು ರೂಲ್ಸ್ ಮಾಡಿದರು. ಆಮೇಲೆ ಏನಾದರೂ ಇವಾಗ ಮುಂದೆಗಡೆ ಚೇರ್ ಖಾಲಿ ಇದ್ದರೆ ಮತ್ತೆ ಓಡೋಗ್ಬಿಟ್ಟು ಕೂಡೋದು, ಹಾಗೆ ಆಟ ಆಡಿಸಿದ್ರು ಅಷ್ಟೇ. ತುಂಬ ಏನು ರೂಲ್ಸ್ ಇರ್ತಿದ್ದಿಲ್ಲ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಕೊನೆಗೆ 2 ಉಳಿದ್ರು ಅದರಲ್ಲಿ. ಸೊ ಇವರೇ ವಿನ್ ಆದರು. ನೆಕ್ಸ್ಟ್ ಬಂದುಬಿಟ್ಟು ಜೆಂಟ್ಸಿಗೆ ಆಟ ಆಡಿಸೋಣ ಅಂತ ತುಂಬ ಕರೆದ್ರು. ಯಾರೂ ಜೆಂಟ್ಸ್ ಅಷ್ಟಾಗಿ ಬರಲಿಲ್ಲ. ಹೀಗೆ ಒಂದು 10 ಜನ ಬಂದರು. ಅವ್ರಿಗೇನೆ ಮ್ಯೂಸಿಕಲ್ ಚೇರ್ ಒಂದೇ ಆಟ ಆಡಿಸಿದ್ರು. ಸೊ ಇಲ್ಲೇ ನೋಡ್ತಾ ಇದ್ದೀರಾ ಅಲ್ವಾ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದವ್ರು ಕೂಡ ತುಂಬ ಎಂಥೂಸಿಯಾಸ್ಟಿಕ್ಕಾಗಿ ಆಡ್ತಾಯಿದ್ರು. ಇವ್ರಿಗೂ ಕೂಡ ಸೇಮ್ ರೂಲ್ಸ್ ಹಾಕಿದ್ರು. ಸೊ ಇವಾಗ ನೋಡಿದಲ್ಲ, ಒಬ್ಬರು ಓಡೋಗ್ಬಿಟ್ಟು ಕೂತ್ಕೊಂಡು ಹೀಗೆ ಹಿಂದೆ ತಿರುಗಿಬಿಟ್ಟು ಹಿಂದೆ ಒಂದು ಸ್ಟೆಪ್ ಆಯಿತು, ಹೀಗೆ ಹಿಂದೆ ಬಂದುಬಿಟ್ಟು ಕೂಡೋಂಗಿದ್ದಿಲ್ಲ. ಇದೊಂದೇ ರೂಲ್ಸ್ ಅವರು ಮಾಡಿದ್ದು. ಬಿಟ್ಟರೆ ಚೆನ್ನಾಗಿ ಮ್ಯೂಸಿಕ್ಸ್ ಎಲ್ಲ ಪ್ಲೇ ಆಗ್ತಾಯಿತ್ತು. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬಿಟ್ಟು ಎಲ್ಲರೂ ಚೆನ್ನಾಗಿ ಎಲ್ಲ ಗೇಮ್ಸ್ನೂ ಆಟ ಆಡ್ತಾಯಿದ್ರು. ಕೊನೆಗೆ ಇಲ್ಲಿ ನೋಡ್ತಿದ್ದೀರಾ, 3 ಚೇರ್ ಉಳಿದಿದೆ, 4 ಜನ ಇದ್ದಾರೆ. ಹೀಗೆ ಮ್ಯೂಸಿಕಲ್ ಚೇರ್ ಒಂದೇ ಆಟ ಆಡಿಸಿದ್ರು. ಸೊ ಫೈನಲಾಗಿ ನಮ್ಮ ಮನೆಯವರು ಸೋತ್ಬಿಟ್ರು. ಈಗ ಬರ್ತಾಯಿದ್ದಾರೆ ನೋಡಿ. ಸೊ ಇದಾದಮೇಲೆ ಕೊನೆಗೆ ಇಬ್ಬರೇ ಉಳಿದಿದ್ದು, ಒಂದೇ ಚೇರ್ ಉಳಿದಿತ್ತು. ನೋಡ್ತಿದ್ರಲ್ಲ, ಇವ್ರ ಅಂಕಲು ಹ್ಯಾಂಡಿಕ್ಯಾಪ್ಟ್ ಆದರೂ ಕೂಡ ತುಂಬ ಎಂಥೂಸಿಯಾಸ್ಟಿಕ್ಕಾಗಿ ಆಟ ಆಡಿದರು. ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ಇವಾಗ ಫೈನಲಾಗಿ ಅವರೇನೆ ಗೆಲ್ತಾರೆ. ಸೊ ಹೀಗೆ ತುಂಬ ಎಂಥೂಸಿಯಾಸ್ಟಿಕ್ ಇದ್ದಾರೆ ಆ ಅಂಕಲು. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಬಲೂನ್ನ ಇಬ್ಬರು ಬೆನ್ನಲ್ಲಿ ಹಿಡ್ಕೊಂಡ್ಬಿಟ್ಟು ಒಂದು ಲೈನ್ ಹಾಕಿದ್ರು, ಅಲ್ಲಿ ತನಕ ಬರಬೇಕು ಅಂತ. ಇದೊಂದು ಗೇಮ್ ಆಟ ಆಡಿಸಿದ್ರು. ಸೊ ಇದರಲ್ಲಿ ನಾನು ನನ್ನ ಪಾರ್ಟ್ನರ್ ಸೆಕೆಂಡ್ ಬಂದ್ವಿ. ಅದಾದಮೇಲೆ ಇನ್ನೊಂದು ಇಬ್ಬರು ಬಲೂನ್ ಬೆನ್ನಲ್ಲಿ ಹಿಡ್ಕೊಂಡ್ಬಿಟ್ಟು ಹೊಡಿಬೇಕು ಅಂತ ಇದೊಂದು ಗೇಮ್ ಆಟ ಆಡಿಸಿದ್ರು. ನಾವೆಲ್ಲ ತುಂಬ ಎಂಥೂಸಿಯಾಸ್ಟಿಕ್ ಇದ್ವಿ ಅಂತ ನಮಗೆಲ್ಲ ತುಂಬ ಗೇಮ್ಸ್ ಆಟ ಆಡಿಸಿದ್ರು. ಅಷ್ಟೊತ್ತಿಗೆ ಆಗಲೇ ತುಂಬ ರಾತ್ರಿ ಆಗಿಬಿಟ್ಟಿತ್ತು. ಇಲ್ಲಿ ನೋಡ್ತಾ ಇದ್ದೀರಲ್ವ, ನೆಕ್ಸ್ಟು ಮೇಕಪ್ ಕಾಂಪಿಟೇಷನ್ನು. ಅದು ಕಣ್ಣು ಮುಚ್ಕೊಂಡ್ಬಿಟ್ಟು ಮೇಕಪ್ ಮಾಡಬೇಕು. ಅವ್ರಿಗೆ ಕೊಟ್ಟಿರೋದು ಇಷ್ಟೇ, ಮುಖಕ್ಕೆ ಪೌಡ್ರು ಎಲ್ಲ ಹಚ್ಬಿಟ್ಟು, ಕಾಜಲ್ ಹಚ್ಚಿ, ಬಿಂದಿ ಹಚ್ಚಿ, ಲಿಪ್ಸ್ಟಿಕ್ ಹಚ್ಚಿ, ಹಾಗೆಯೇ
ಕೂದಲು ಬಾಚಬೇಕು ಅಂತ ಅದಷ್ಟೇ ಕೊಟ್ಟಿರೋದು. ಅಂದರೆ ತುಂಬ ಮೇಕಪ್ ಎಲ್ಲ ಕೊಟ್ಟಿದ್ದಿಲ್ಲ, ಯಾಕಂದರೆ ಕಣ್ಣು ಮುಚ್ಕೊಂಡು ಸರಿ ಆಗೋದಿಲ್ಲ, ಆಮೇಲೆ ಟೈಮ್ ಕನ್ಸ್ಟೆಂಟ್ಸ್ ಅಂತ. ಸೊ ಅದರಲ್ಲಿ ಬಂದುಬಿಟ್ಟು ನಾನು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಮತ್ತು ನನಗೆ ಇನ್ನೊಬ್ಬರು ಸ್ವಲ್ಪ ಹೆಲ್ಪ್ ಮಾಡಿ ನಾನು ಮೇಕಪ್ ಮಾಡ್ತೀನಿ ಮಾಡಿಸ್ಕೊಳ್ಳಿ ಅಂದರು. ಹಾಗಾಗಿ ನಾನು ಮೇಕಪ್ ಮಾಡಿಸ್ಕೊಂಡೆ ಅಷ್ಟೇ. ಇಲ್ಲೇ ನೋಡ್ತಿದ್ದೀರಾ ಅಲ್ವಾ, ಅವರು ಆ್ಯಕ್ಚುಲಿ ಮೇಕಪ್ ಆರ್ಟಿಸ್ಟ್ ಅಂತೆ. ಬಟ್ ಕಣ್ಣು ಮುಚ್ಕೊಂಡ್ಬಿಟ್ಟು ಯಾರಿಗಾದ್ರೂ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಮತ್ತು ಮಟೀರಿಯಲ್ಸ್ ಎಲ್ಲ ಕೈಯಲ್ಲಿ ತೊಗೊಂಡು ಅದನ್ನು ಕರೆಕ್ಟ್ ಲೊಕೇಶನ್ನಿಗೆ ಹಾಕೋದು ಸ್ವಲ್ಪ ಕಷ್ಟವೇ ಆಗುತ್ತೆ. ನೋಡ್ತಿದ್ದೀರಲ್ವ, ಇಲ್ಲಿ ನನಗೆ ಸ್ವಲ್ಪ ಮೇಕಪ್ ಮಾಡಿಬಿಟ್ಟು ಸ್ಟಿಕ್ಕರ್ ಹಚ್ಚಿ ಲಿಪ್ಸ್ಟಿಕ್ ಹಾಕಿಬಿಟ್ಟು ಪೌಡ್ರ್ ಹಚ್ಚಿ ನೀನು ಟೈಮ್ ಮುಗಿಯೋಕ್ಕೆ ಬಂತು 5 ನಿಮಿಷ ಕೊಟ್ಟಿದ್ದರು ಅಂತ ನನಗೆ ಬಾಚ್ತಾ ಇದ್ದಾರೆ. ನೋಡ್ತಿದ್ದೀರಲ್ವ, ಕೂದಲು ತುಂಬ ನಂದು ಸಾಫ್ಟಾಗಿ ಇತ್ತು. ಹೀಗಾಗಿ ಅವರಿಗೆ ಸ್ವಲ್ಪ ಕಣ್ಣು ಮುಚ್ಕೊಂಡಿದ್ದರಿಂದ ಕಷ್ಟ ಆಗ್ತಿತ್ತು. ನನಗೆ ತುಂಬ ಕೂದಲು ಜಗ್ದಂಗೆ ಆಗ್ತಾಯಿತ್ತು. ನನ್ನ ಮುಖದ ಎಕ್ಸ್ಪ್ರೆಷನ್ ನೋಡಿ. ಸೊ ದಿಸ್ ಈಸ್ ದ ಫೈನಲ್ ಲುಕ್ ಆ್ಯಂಡ್ ದ ಆರ್ಟಿಸ್ಟ್. ಸರಿ, ಫೈನಲಾಗಿ ಬಂದುಬಿಟ್ಟು ಡಿಗ್ರಿ ಅವ್ರಿಗೆ PU ಅವ್ರಿಗೆ ಅವರು ಯಾವುದೂ ಆಟ ಆಡಲಿಲ್ಲ. ಫೈನಲಾಗಿ ನಾವು ಥ್ರೋಬಾಲ್ ಆಡ್ತೀವಿ ಅಂತ ಅಂದ್ಬಿಟ್ಟು ರೆಡಿ ಆದರು. ಸೊ ಅವ್ರಿಗೆ ಥ್ರೋಬಾಲ್ ಆಟ ಆಡಿಸಿ ಮುಗಿಸಿದ್ರು. ಸೊ ದಿಸ್ ಈಸ್ ದ ಎಂಡ್. ಸೊ ಎಲ್ಲರೂ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ಸೊ ನೀವು ನಿಮ್ಮ ಅಪಾರ್ಟ್ಮೆಂಟಲ್ಲಿ ನಿಮ್ಮ ಗ್ರೂಪಲ್ಲಿ ಏನು ಆಟ ಆಡಿದ್ರಿ, ಏನು ಮಾಡಿದ್ರಿ ಅಂತ ತಿಳಿಸಿ. ಥ್ಯಾಂಕ್ ಯು ಆಲ್. ಬಾಯ್.